ಖಾಕಿ ಕನಸುಗಾರರೇ, ವರ್ಷಗಟ್ಟಲೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತೀರಾ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ತೆಗೆದುಕೊಂಡಿರ್ತೀರಾ. ಆದರೆ ಪರೀಕ್ಷಾ ದಿನದಂದು ಜಸ್ಟ್ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ವರ್ಷದ ಕಷ್ಟವನ್ನು ಕೇವಲ 1 ಸೆಕೆಂಡ್ನಲ್ಲಿ ಬೂದಿ ಮಾಡಬಹುದು. ಹೌದು, ಪರೀಕ್ಷಾ ಕೇಂದ್ರದ ಗೇಟ್ನಲ್ಲಿಯೇ ನಿಮ್ಮನ್ನು ತಡೆದು ನಿಲ್ಲಿಸಿ ಪರೀಕ್ಷೆ ಬರೆಯಲು ಬಿಡದೆ ಮನೆಗೆ ವಾಪಸ್ ಕಳಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಇತಿಹಾಸದಲ್ಲೇ ಅತ್ಯಂತ ಕಠಿಣ ಮತ್ತು ಭಯಾನಕ ನಿಯಮಗಳನ್ನು ಜಾರಿಗೆ ತಂದಿದೆ. ಬಟ್ಟೆ ಧರಿಸುವುದರಿಂದ ಹಿಡಿದು ಕಾಲಿಗೆ ಚಪ್ಪಲಿ ಹಾಕುವ ತನಕ ಪ್ರತಿಯೊಂದಕ್ಕೂ ಹೊಸ ರೂಲ್ಸ್ ಬಂದಿದೆ. ಗೊತ್ತಿಲ್ಲದೆ ನೀವು ಧರಿಸುವ ಬಟ್ಟೆ ನಿಮ್ಮನ್ನು ಪರೀಕ್ಷಾ ಕೇಂದ್ರದಿಂದಲೇ ಬ್ಯಾನ್ ಮಾಡಿಸಬಹುದು. ಹಾಗಾದರೆ KEA ನಿಯಮಗಳ ಪ್ರಕಾರ ಹುಡುಗರು ಮತ್ತು ಹುಡುಗಿಯರು ಯಾವ ಬಟ್ಟೆ ಧರಿಸಬೇಕು, ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಪೊಲೀಸರು ಜೈಲಿಗೆ ಹಾಕ್ತಾರೆ, ಇಡೀ ಯೂಟ್ಯೂಬ್ನಲ್ಲಿಯೇ ಯಾರೂ ಹೇಳದ ಸೀಕ್ರೆಟ್ ನಿಯಮಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯ ತನಕ ನೋಡಿ, ಮಿಸ್ ಮಾಡದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಪುರುಷ ಅಭ್ಯರ್ಥಿಗಳ ಗಮನಕ್ಕೆ. ನೀವು ಸ್ಟೈಲಿಶ್ ಆಗಿ ಜೀನ್ಸ್ ಪ್ಯಾಂಟ್ ಅಥವಾ ಕುರ್ತಾ ಪೈಜಾಮಗಳನ್ನು ಹಾಕಿಕೊಂಡು ಎಕ್ಸಾಮ್ ಬರೆಯಲು ಹೋಗ್ತೀನಿ ಅಂತ ಅಂದುಕೊಂಡಿರ್ತೀರಿ. ಗೇಟ್ನಲ್ಲಿಯೇ ಪೊಲೀಸರು ನಿಮ್ಮನ್ನು ತಡೆಯುತ್ತಾರೆ. ಹೌದು, KEA ನಿಯಮದ ಪ್ರಕಾರ ಜೀನ್ಸ್ ಪ್ಯಾಂಟ್ ಮತ್ತು ಕುರ್ತಾ ಪೈಜಾಮಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗಾದರೆ ನೀವು ಯಾವ ಬಟ್ಟೆ ಧರಿಸಬೇಕು? ನೀವು ಕಡ್ಡಾಯವಾಗಿ ಅರ್ಧ ತೋಳಿನ ಶರ್ಟ್ ಅಥವಾ ಟೀ ಶರ್ಟ್ ಮಾತ್ರ ಧರಿಸಬೇಕು. ಅದೂ ಕೂಡ ಸಾಧ್ಯವಾದಷ್ಟು ಕಲರ್ ಇಲ್ಲದ ಸರಳವಾದ ಬಟ್ಟೆಯಾಗಿರಬೇಕು. ಇನ್ನು ಪ್ಯಾಂಟ್ ವಿಷಯಕ್ಕೆ ಬಂದರೆ ಅತಿ ಕಡಿಮೆ ಜೇಬುಗಳಿರುವ ಸಾಮಾನ್ಯವಾದ ಟ್ರೌಸರ್ಸ್ ಧರಿಸಬೇಕು. ನೆನಪಿಡಿ, ಬಟ್ಟೆಯ ಮೇಲೆ ದೊಡ್ಡ ದೊಡ್ಡ ಬಟನ್ಗಳು ಅಥವಾ ಭಾರೀ ಕಸೂತಿ ಎಂಬ್ರಾಯ್ಡರಿ ಇರಬಾರದು. ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಎಂದರೆ ಶೂಗಳನ್ನು ಧರಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೀವು ಬ್ರಾಂಡೆಡ್ ಶೂಗಳನ್ನು ಹಾಕಿಕೊಂಡು ಹೋದರೆ ಗೇಟ್ನಲ್ಲಿಯೇ ಹೊರಗೆ ಕಳಚಬೇಕಾಗುತ್ತದೆ. ಕೇವಲ ತೆಳುವಾದ ಅಡಿಭಾಗವಿರುವ ಸಾಧಾರಣ ಚಪ್ಪಲಿ ಅಥವಾ ಸ್ಯಾಂಡಲ್ಸ್ ಮಾತ್ರ ಧರಿಸಲು ಅವಕಾಶವಿದೆ. ಈಗ ಮಹಿಳಾ ಅಭ್ಯರ್ಥಿಗಳ ಸರದಿ. ನಿಮಗೂ ಕೂಡ ನಿಯಮಗಳು ಅಷ್ಟೇ ಕಠಿಣವಾಗಿವೆ. ಪರೀಕ್ಷೆಯ ದಿನ ಯಾವುದೇ ರೀತಿಯ ಜೀನ್ಸ್ ಪ್ಯಾಂಟ್ ಅಥವಾ ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸುವಂತಿಲ್ಲ. ವಿಸ್ತಾರವಾದ ಕಸೂತಿ ಕೆಲಸ, ದೊಡ್ಡ ದೊಡ್ಡ ಹೂಗಳು, ಬ್ರೂಚ್ಗಳು ಅಥವಾ ಭಾರೀ ಅಕ್ಷರಗಳಿರುವ ಬಟ್ಟೆಗಳನ್ನು ನಿಷೇಧಿಸಲಾಗಿದೆ. ಇನ್ನು ಒಡವೆಗಳ ವಿಷಯಕ್ಕೆ ಬಂದರೆ ಕಿವಿ ಓಲೆ, ಕೈಬಳೆ, ಉಂಗುರ, ಕುತ್ತಿಗೆ ಚೈನು ಸೇರಿದಂತೆ ಯಾವುದೇ ಲೋಹದ ಆಭರಣಗಳು ಧರಿಸುವಂತಿಲ್ಲ. KEA ನಿಯಮದ ಪ್ರಕಾರ ಕೇವಲ ಮಾಂಗಲ್ಯ ಸರ ಮತ್ತು ಕಾಲುಂಗರಕ್ಕೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಉಳಿದ ಎಲ್ಲವನ್ನೂ ನೀವು ಮನೆಯಲ್ಲಿಯೇ ಕಳಚಿಟ್ಟು ಬರಬೇಕು. ಇಲ್ಲವಾದರೆ ತಪಾಸಣಾ ವೇಳೆ ಸಮಸ್ಯೆ ಗ್ಯಾರಂಟಿ. ಈಗ ಹೇಳುವ ವಸ್ತುಗಳನ್ನು ನೀವು ಏನಾದರೂ ಮರೆತು ಜೇಬಿನಲ್ಲಿ ಇಟ್ಟುಕೊಂಡು ಹೋದರೆ ಅದು ನಿಮ್ಮ ಡಿಬಾರ್ ಮಾಡಿಸುವುದು ಮಾತ್ರವಲ್ಲದೆ ಕಾನೂನು ಕ್ರಮಕ್ಕೂ ಕಾರಣವಾಗಬಹುದು. ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಫಿಟ್ನೆಸ್ ಬ್ಯಾಂಡ್, ಬ್ಲೂಟೂತ್ ಡಿವೈಸ್, ಇಯರ್ಫೋನ್ ಮಾತ್ರವಲ್ಲ, ನಿಮ್ಮ ಕೈಯಲ್ಲಿರುವ ಸಾಮಾನ್ಯ ವಾಚ್ ಕೂಡ ನಾಟ್ ಅಲೌಡ್. ಇಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚಿನ ಸೀಕ್ರೆಟ್ ನಿಯಮದ ಪ್ರಕಾರ ನೀವು ತಲೆಗೆ ಯಾವುದೇ ರೀತಿಯ ಕ್ಯಾಪ್ ಅಥವಾ ಟೋಪಿ ಧರಿಸುವಂತಿಲ್ಲ. ಮುಖ ಮತ್ತು ಕಿವಿಗಳನ್ನು ಮುಚ್ಚುವ ಯಾವುದೇ ರೀತಿಯ ಮಾಸ್ಕ್ ಅಥವಾ ಬಟ್ಟೆಗಳನ್ನು ಕಟ್ಟಿಕೊಳ್ಳುವಂತಿಲ್ಲ. ಬರೆಯಲು ಪೆನ್ಸಿಲ್, ರಬ್ಬರ್, ಜಿಯೋಮೆಟ್ರಿ ಬಾಕ್ಸ್ ಕೂಡ ಒಳಗೆ ಬಿಡುವುದಿಲ್ಲ. ಕೇವಲ ನಿಮ್ಮ ಹಾಲ್ ಟಿಕೆಟ್, ಒಂದು ID ಪ್ರೂಫ್ ಮತ್ತು ಪೆನ್ ಮಾತ್ರ ಒಳಗೆ ತೆಗೆದುಕೊಂಡು ಹೋಗಬಹುದು. KEA ಅಧಿಕಾರಿಗಳು ತಿಳಿಸಿರುವಂತೆ ತಪಾಸಣಾ ಪ್ರಕ್ರಿಯೆ ತುಂಬ ಕಟ್ಟುನಿಟ್ಟಾಗಿ ಇರುವುದರಿಂದ ಪರೀಕ್ಷೆ ಆರಂಭವಾಗುವ ಕನಿಷ್ಠ 1.5 ಗಂಟೆ ಅಥವಾ 2 ಗಂಟೆ ಮುಂಚಿತವಾಗಿಯೇ ನೀವು ಪರೀಕ್ಷಾ ಕೇಂದ್ರಕ್ಕೆ ತಲುಪಬೇಕು. ಲೇಟಾಗಿ ಹೋದರೆ ಒಂದೇ 1 ನಿಮಿಷ ತಡವಾದರೂ ಗೇಟ್ ಲಾಕ್ ಮಾಡಲಾಗುತ್ತದೆ. ಸ್ನೇಹಿತರೆ, ಡ್ರೆಸ್ ಕೋಡ್ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಪರೀಕ್ಷಾ ಹಾಲ್ನೊಳಗೆ ನೆಮ್ಮದಿಯಿಂದ ಕೂತ್ಕೊಳ್ಳಿ. ಆದರೆ ಅಲ್ಲಿ ಎಕ್ಸಾಮ್ ಪಾಸ್ ಆಗಬೇಕಾದರೆ ನಿಮ್ಮ ಜ್ಞಾನ ಮುಖ್ಯ. ನಿಮ್ಮ ಅಂತಿಮ ಹಂತದ ಭರ್ಜರಿ ತಯಾರಿಗೆ ನಮ್ಮ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ನಲ್ಲಿ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ ಮತ್ತು ಸಂಭವನೀಯ 100 ಪ್ರಶ್ನೋತ್ತರ ಕ್ಲಾಸ್ಗಳು ಕಾಯುತ್ತಿವೆ. ಈಗಲೇ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ ಉಚಿತವಾಗಿ ಓದಿಕೊಳ್ಳಿ. ನಿಮ್ಮ ಪರೀಕ್ಷಾ ಡ್ರೆಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಈಗಲೇ ಕೆಳಗೆ ಕಮೆಂಟ್ ಮಾಡಿ. ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಪೊಲೀಸ್ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಖಾಕಿ ಕನಸು ನನಸಾಗಲಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.